ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಡಿ ಕೆ ಬ್ಲಾಗರ್. ಇವತ್ತು ನಾವು ಈ ವಿಡಿಯೋದಾಗ ಏನು ತೋರಿಸತ್ತೇವೆ ಅಂದ್ರೆ ನಮ್ಮ ಬೆಳಗಾವಿಯ ಖಾನಾಪುರದಲ್ಲಿರುವ ಸುಮಾರು 19ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋ ಒಂದು ದೇವಸ್ಥಾನ ಇದೆ. ಅದರ ಹೆಸರು ಹಲಸಿ ಅಂತ. ಈ ಒಂದು ವಿಡಿಯೋದಾಗ ಆ ದೇವಸ್ಥಾನದ ಬಗ್ಗೆ ಹೇಳ್ತೇನೆ ಅಂತ, ಮತ್ತು ಆ ದೇವಸ್ಥಾನ ಯಾವ ರೀತಿ ಐತೆ ಅಂತ ತೋರಿಸ್ತೇನೆ ಅಂತ, ಮತ್ತು ಇದನ್ನು ಕದಂಬರು ಸ್ಥಾಪನೆ ಮಾಡ್ಯಾರ. ಈ ವಿಡಿಯೋದಲ್ಲಿ ಆ ದೇವಸ್ಥಾನ ಯಾವ ರೀತಿ ಐತಿ ಮತ್ತು ಅದ್ರ ಬಗ್ಗೆ ಕೂಡ ನಿಮಗೂ ತಿಳಿಸ್ಕೊಡ್ತೇನೆ ಅಂತ. ವಿಡಿಯೋ ಶುರು ಮಾಡೋಂತ ಬನ್ನಿ. ಈ ಒಂದು ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಹಲಸಿ ಇದು ಭಾರತದ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವ ಒಂದು ಪಟ್ಟಣವಾಗಿದೆ. ಇದು ಖಾನಾಪುರದಿಂದ 14 ಕಿಲೋಮೀಟರ್ ಮತ್ತು ಕಿತ್ತೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಶಾಸನಗಳಿಂದ ತಿಳಿದು ಬರುವಂತೆ ಪಟ್ಟಣದ ಪ್ರಾಚೀನ ಹೆಸರು ಪಲಾಶಿಕ. ಆರಂಭಿಕ ಕದಂಬರ ರಾಜವಂಶದ ಕೇಂದ್ರವಾಗಿತ್ತು. ಇದು ಗೋವಾದ ಕದಂಬರ ಸಣ್ಣ ರಾಜಧಾನಿಯಾಗಿತ್ತು. ಈ ಪಟ್ಟಣವು ಮಧ್ಯಕಾಲೀನ ದೇವಾಲಯಗಳ ಸರಣಿಗೆ ಗಮನಾರ್ಹವಾಗಿದೆ. ಪಟ್ಟಣದಲ್ಲಿರುವ ವರಾಹ ನರಸಿಂಹ ದೇವಸ್ಥಾನ ಮತ್ತು ಸುವರ್ಣೇಶ್ವರ ದೇವಸ್ಥಾನ ಹಾಗೂ ರಾಮೇಶ್ವರ ಮೂರನೆಯ ದೇವಸ್ಥಾನವು ಅತ್ಯಂತ ಪ್ರಸಿದ್ಧವಾಗಿದ್ದು, ಬೆಟ್ಟದ ಮೇಲೆ ಸುಮಾರು 1.9 ಕಿಲೋಮೀಟರ್ ಪಟ್ಟಣದ ದಕ್ಷಿಣ ಪಶ್ಚಿಮದಲ್ಲಿ ಕಾಮತೀತ ಎಂದು ಕರೆಯಲ್ಪಡುವ ಯಾತ್ರೆಯ ಸ್ಥಳವಾಗಿದೆ. ಹಲಸಿಯಲ್ಲಿರುವ ವರಾಹ ನರಸಿಂಹ ದೇವಾಲಯದಲ್ಲಿ ವಿಷ್ಣುವಿನ ಚಿತ್ರವು ವರಾಹನ ಅವತಾರವಾಗಿದೆ. ಭೂವರಾಹ ನರಸಿಂಹ ದೇವಸ್ಥಾನ ಹಲಸಿ ಕರ್ನಾಟಕದ ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ರಕ್ಷಣೆಯಲ್ಲಿದೆ ಹಾಗೂ ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಕಂಡುಬರುತ್ತದೆ. 19ನೇ ಶತಮಾನದಲ್ಲಿ ಗುರುತಿಸಲಾಗಿದೆ. ಸಂಪ್ರದಾಯಗಳ ಅದರ ನಿರ್ಮಾಣವನ್ನು ಜಕಣಾಚಾರ್ಯರು ನಿರ್ಮಿಸಿದರು ಎಂದು ತಿಳಿದು ಬರುತ್ತದೆ ಮತ್ತು ಇದು ಜನಪ್ರಿಯ ನಾಯಕ ಅಮರಶಿಲ್ಪ ಜಕಣಾಚಾರ್ಯರು ಉಲ್ಲೇಖಿಸಿರುತ್ತಾರೆ. ಮತ್ತೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಬಗ್ಗೆ ಕೊಟ್ಟಿದ್ದೀನಿ, ಅಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.